ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು KD ಸಿನಿಮಾದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಜೊತೆ ಬಂದಿದ್ದೀನಿ. ಅಪ್ಡೇಟ್ ಹೇಳೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಬರುತ್ತೆ. ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ನಾನು ರೀಸೆಂಟ್ಲಿ ಮಾಡಿರೋ ವೀಡಿಯೋಸ್ಗಳಿಗೆ ಆಗಿರ್ಬೋದು ಅಥವಾ ಕೆಲವೊಂದು ಹಳೆ ವೀಡಿಯೋಸ್ಗಳಿಗೂ ಕೂಡ ನೀವು KD ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡಿ, KD ಸಿನಿಮಾದ ಬಗ್ಗೆ ಅಪ್ಡೇಟ್ ಕೊಡಿ, KD ಸಿನಿಮಾ ಎಲ್ಲಿಗೆ ಬಂತು, ಯಾವಾಗ ರಿಲೀಸು ಅಂತ ಬಹಳ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, KD ಸಿನಿಮಾ ನಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ಗೆಸ್ಟ್ ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಹೇಳಿದರೆ ತಪ್ಪಾಗಲ್ಲ. ನಮ್ಮ ಪ್ರೇಮ್ ಸರ್ ಅವರು ಹೇಳ್ತಿದ್ದ ಹಾಗೆಯೇ ಒಂಥರ ಮಲ್ಟಿ ಸ್ಟಾರರ್ ಸಿನಿಮಾನೇ ಮಾಡಿದ್ದಾರೆ. ಈಗ ನಮಗೆಲ್ಲ ಗೊತ್ತಿರೋ ವಿಚಾರನೇ. ಈಗ ಧ್ರುವ ಸರ್ಜಾ ಸರ್ ಆಗಿರ್ಬೋದು, ರವಿಚಂದ್ರನ್ ಸರು, ಆಮೇಲೆ ರಮೇಶ್ ಅರವಿಂದ್ ಸರ್ ಕೂಡ ಇದ್ದಾರೆ, ಸಂಜಯ್ ದತ್ ಅವರು ಇದ್ದಾರೆ, ಹೀರೋಯಿನ್ ಆಗಿ ನಮ್ಮ ರೇಷ್ಮಾ ನನಾಯರ್ ಅವರು ಇದ್ದಾರೆ, ಇವರು ಶಿಲ್ಪಾ ಶೆಟ್ಟಿ ಅವರು ಕೂಡ ಇದ್ದಾರೆ. ರೀಸೆಂಟ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕೂಡ ಸೇರ್ಕೊಂಡ್ರು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಅದನ್ನು ಅಫಿಷಿಯಲ್ ಆಗಿ ಕೂಡ ಅವರು ಅನೌನ್ಸ್ ಮಾಡಿದರು. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಐ ಕಾರ್ಡಲ್ಲಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಈಗ ಅಪ್ಡೇಟ್ ಕಡೆ ಬರೋದಾದರೆ ಶೂಟಿಂಗು ಕಂಪ್ಲೀಟ್ ಆಗಿದೆ. ಅಂದರೆ ಸುದೀಪ್ ಸರ್ ಅವರು ಲಾಸ್ಟ್ ಶೆಡ್ಯೂಲಲ್ಲಿ ಈ ಟೀಮ್ಗೆ ಸೇರ್ಕೊಂಡಿರೋದ್ರಿಂದ ಐ ಥಿಂಕ್ ಈ ಸಿನಿಮಾದ ಮೇನ್ ಲೀಡಾಗಿ ಅಂದರೆ ಮೇನ್ ಇಂಪಾರ್ಟೆಂಟ್ ಪಾತ್ರನ ನಿಭಾಯಿಸಿರ್ಬೋದು ಸುದೀಪ್ ಸರ್ ಅವರು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಬರೋ ಅಪ್ಡೇಟ್ಗಳಲ್ಲಿ ಗೊತ್ತಾಗುತ್ತೆ, ನೆಕ್ಸ್ಟ್ ಅಪ್ಡೇಟ್ಗಳಲ್ಲಿ. ಈಗ ರೀಸೆಂಟ್ಲಿ ಅಂದರೆ ಈಗ ಆಲ್ರೆಡಿ ಸ್ವಲ್ಪ ದಿನ ಆಯಿತು KD ಸಿನಿಮಾದ ಬಗ್ಗೆ ಮಾಡಿರಲಿಲ್ಲ ನಾನು ವಿಡಿಯೋನ. ಒಂದು ವಿಡಿಯೋ ಕೂಡ ಬಿಟ್ಟು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಬಿಟ್ಟಿದ್ದಾರೆ. ಆ ವಿಡಿಯೋ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ತಿಳಿಸ್ಬೇಕಾಗಿರೋ ವಿಷಯ ಏನು ಅಂದ್ರೆ KD ಸೆಟ್ ಟು ರಿಲೀಸ್ ಅಂಡ್ ವಿ ಆರ್ ಕಮಿಂಗ್ ಸೂನ್. ಶೂಟಿಂಗ್ ಮುಗಿತಲ್ಲ ಆಲ್ರೆಡಿ. ನೋಡಿದ್ರಲ್ಲ, ಈಗ ಯಾವಾಗ ರಿಲೀಸ್ ಆಗಬಹುದು ಅಂತ ನನ್ನ ಪ್ರಕಾರ ಒಂದು ಗೆಸ್ ಇದೆ. ನೋಡೋಣ. ಅದಕ್ಕೂ ಮುಂಚೆ ಅಂದರೆ ಒಂದು ಹಳೆ ವಿಡಿಯೋ ವೈರಲ್ ಆಗಿಬಿಟ್ಟಿತ್ತು. ಪ್ರೇಮ್ ಸರ್ ಅವ್ರದ್ದು ಇಂಟರ್ವ್ಯೂ ಟೈಮಲ್ಲಿ ಹೇಳಿದರು, ನವಂಬರ್ಗೆ ಬರ್ತೀವಿ ಚಿನ್ನ ಅಂತ ಹೇಳ್ಬಿಟ್ಟು ಹೇಳಿದರು. ಯಾರೊಬ್ರು ಕೇಳಿದ್ದಕ್ಕೆ ಪ್ರೆಸ್ ರಿಪೋರ್ಟ್ರು. ನವಂಬರ್ ಅಂದರೆ ಇನ್ನೇನು ಬಂದೇ ಬಿಡ್ತು. ಈ ಒಂದು ವೀಕ್ ಅಷ್ಟೇ ಇದೆ, ಒಂದು ವೀಕೂ ಇಲ್ಲ. ಈಗ ನೆಟ್ಟಿಗೆ ನೋಡಿದರೆ ನವಂಬರಿಗೆ ಬರೋದು ಚಾನ್ಸಸ್ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ದೀಪಾವಳಿ ಟೈಮಲ್ಲಿ ಬರ್ತೀವಿ ಅಂತ ಹೇಳಿದರು, ದಸರಾ ಅಲ್ಲ ದೀಪಾವಳಿಗೆ ಬರ್ತೀವಿ ಅಂತ ಹೇಳಿದರು. ಆ ಟೈಮಲ್ಲಿ ಈಗ ಈಗ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ವೀಕ್ ಬ್ಯಾಕು ಒಂದು ಪೋಸ್ಟ್ ಕೂಡ ಹಾಕಿ ಇದು ಮಾಡಿದರು. ನನಗೆ ಅನಿಸಿರೋ ಪಟ್ಟಿಗೆ ಹೇಳೋದಾದರೆ ನವಂಬರ್ಗಂತೂ ಆಗೋದಿಲ್ಲ. ಈಗ ಸದ್ಯಕ್ಕಂತೂ ಇನ್ನೂ ಪೆಂಡಿಂಗ್ ವರ್ಕ್ಸ್ ಇರ್ತವೆ. ಡಿಸೆಂಬರಲ್ಲಂತೂ ಹೆವಿ ಫಿಲಮ್ಸ್ಗಳಿದ್ದಾವೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟು ಬರೋ ವಿಡಿಯೋದಲ್ಲಿ. ಐ ಥಿಂಕ್ ಇವರು ಸಂಕ್ರಾಂತಿಗೆ ಅಂದರೆ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಕಾದು ನೋಡೋಣ. ಸಂಕ್ರಾಂತಿಗೆ ಏನಾದರೂ ಬರೋ ಚಾನ್ಸಸ್ ಇದೆನಾ ಅದ್ರ ಬಗ್ಗೆ ನೆಕ್ಸ್ಟು ಬರೋ ಅಪ್ಡೇಟ್ಗಳಲ್ಲಿ ತಿಳಿಸ್ತಾ ಹೋಗ್ತಾರೆ. 2 ವಿಡಿಯೋ ಸಾಂಗ್ಸ್ 2 ಲಿರಿಕಲ್ ವಿಡಿಯೋ ಸಾಂಗ್ಸ್ ಕೂಡ ರಿಲೀಸ್ ಆಗಿದ್ದು ಅದ್ಭುತ ರೆಸ್ಪಾನ್ಸ್ ಪಡೆದಿದ್ದು ನಮಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಂತಹ ಸಾಂಗ್ಗಳವು. ನಿಮಗೂ ಗೊತ್ತಿದೆ, ನೀವು ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ ಅಂತಂದು ಗೊತ್ತು. KD ಸಿನಿಮಾಗೆ ಎಷ್ಟು ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.